ನಮಸ್ಕಾರ. ಬಿ ಎನ್ ಎಸ್ನ ಜನರಲ್ ಎಕ್ಸೆಪ್ಷನ್ ಅಂದರೆ ಸಾಮಾನ್ಯ ಅಪವಾದಗಳ ಕೊನೆಯ ಒಂದು ವಿಷಯವನ್ನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾನು. ಆ್ಯಂಡ್ ದಿಸ್ ಈಸ್ ರಿಲೇಟಿಂಗ್ ಟು ಪ್ರೈವೇಟ್ ಡಿಫೆನ್ಸ್. ಟುಡೇ ವಿ ಆರ್ ಡಿಸ್ಕಸಿಂಗ್ ದಿ ಪ್ರೈವೇಟ್ ಡಿಫೆನ್ಸ್. I think this is from section 34 to 44. These sections I am analyzing, and I am analyzing all the illustrations also. Again I am telling you, ಇದು ಮಾತ್ರ ನಿಮಗೆ 16 ಮಾರ್ಕ್ಸ್ ಪ್ರಶ್ನೆಯಾಗಿ ಬರ್ಬೋದು. 16 ಮಾರ್ಕ್ಸ್ ಪ್ಯೂರ್ಲಿ ಆನ್ ಸ್ವರಕ್ಷಣೆಯ ಹಕ್ಕು, ಜನರಲ್ ಡಿಫೆನ್ಸ್ ಅಂತ ಹೇಳ್ತೀವಿ ನಾವು. ಜನರಲ್ ಡಿಫೆನ್ಸ್ ಅಂತ ಹೇಳ್ತೀವಿ. ಈ ಜನರಲ್ ಡಿಫೆನ್ಸ್ನಲ್ಲಿ ಏನಾಗ್ತದೆ ಅಂತಂದರೆ, ಮುಖ್ಯವಾಗಿ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವುದಿದೆಯಲ್ಲ, ಅದು ನಿಮ್ಮ ಹಕ್ಕು. ಆ್ಯಂಡ್ ದ್ಯಾಟ್ ಈಸ್ ಅವೈಲೇಬಲ್ ಇನ್ ಆರ್ಟಿಕಲ್ 21. ಸೊ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಈಸ್ ಯುವರ್ ಕಾನ್ಸ್ಟಿಟ್ಯೂಷನಲ್ ರೈಟ್. ದೇರ್ ಫಾರ್ ಇಫ್ ಸಂಬಡಿ ಈಸ್ ಕಮಿಂಗ್ ಆ್ಯಂಡ್ ಕಿಲ್ಲಿಂಗ್ ಯು, ಯು ಕ್ಯಾನಾಟ್ ಸರೆಂಡರ್ ಟು ಹಿಮ್. ಯು ಕ್ಯಾನ್ ಆಲ್ಸೋ ಕೌಂಟರ್ ಅಟ್ಯಾಕ್. You can also counter attack. Based on that principle, or on the principle of Article 21, these sections are provided in BNS. In BNS 2023 ಜನರಲ್ ಎಕ್ಸೆಪ್ಷನ್ನಲ್ಲಿ ಅತಿ ಪ್ರಮುಖವಾದಂತಹ ಭಾಗ ಇದು ಕೂಡ. ಇದ್ರ ಮೇಲೆ ನಿಮಗೆ ಲಾಂಗ್ ಆನ್ಸರ್ ಪ್ರಶ್ನೆ ಬರ್ಬೋದು ಅನ್ನುವಂತಹ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನಾ ಎಲ್ಲ ಸೆಕ್ಷನ್ಗಳನ್ನು ನಿಮ್ಮ ಮುಂದೆ ಸೆಕ್ಷನ್ ಅನಲೈಸಿಸ್ ಮಾಡ್ತಾ ಇದ್ದೀನಿ. ಥಿಂಗ್ಸ್ ಡನ್ ಇನ್ ಪ್ರೈವೇಟ್ ಡಿಫೆನ್ಸ್. ಸ್ವರಕ್ಷಣೆಯ ಹಕ್ಕು. ಪ್ರೈವೇಟ್ ಡಿಫೆನ್ಸ್ ಅಂತಂದರೆ ಸ್ವರಕ್ಷಣೆ, ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವಂತಹ ಹಕ್ಕು. ಅದು ಅಪರಾಧವಲ್ಲ ಅನ್ನೋದನ್ನು ನಾವೇನು ಮಾಡ್ತೀವಿ, ಇಲ್ಲಿ ಘೋಷಣೆ ಮಾಡ್ತೀವಿ. ಸೆಕ್ಷನ್ 34 we are declaring that self-defense is not a offense. Self-defense is not a, this you ignore, all corresponding CRPC, other things you ignore. Then it continues like this, and various situations are created. Here section 35. This private defense is applicable to two things. Number one, your body. ನಿಮ್ಮ ಕೈ, ಕಾಲು, ಹೊಟ್ಟೆ, ತಲೆ, ಕಂಪ್ಲೀಟ್ ಬಾಡಿ. ಆ್ಯಂಡ್ ಆಲ್ಸೋ ಟು ಯುವರ್ ಪ್ರಾಪರ್ಟಿ. ಇಟ್ ಈಸ್ ಅಪ್ಲಿಕೇಬಲ್ ಟು ಯುವರ್ ಪ್ರಾಪರ್ಟಿ, ನಿಮ್ಮ ಆಸ್ತಿ. ಇಟ್ ಮೇ ಬಿ ಮೂವೇಬಲ್, ಇಟ್ ಮೇ ಬಿ ಇಮ್ಮೂವೇಬಲ್. ಅದು ಚರಾಸ್ತಿ ಇರ್ಬೋದು, ಸ್ಥಿರಾಸ್ತಿ ಇರ್ಬೋದು. ಆ ಸಂದರ್ಭದಲ್ಲಿಯೂ ಕೂಡ ನಿಮಗೆ ಈ ಪ್ರೈವೇಟ್ ಡಿಫೆನ್ಸು ಅನ್ವಯ ಆಗ್ತದೆ, ಅಥವಾ ಸ್ವರಕ್ಷಣೆ ಹಕ್ಕು ಅನ್ವಯ ಆಗ್ತದೆ. ಎವ್ರಿ ಪರ್ಸನ್ ಹ್ಯಾಸ್ ಎ ರೈಟ್ ಸಬ್ಜೆಕ್ಟ್ ಟು ರಿಸ್ಟ್ರಿಕ್ಷನ್ಸ್, ಇನ್ನು ಮುಂದಿರ್ತಕ್ಕಂಥ ನಿರ್ಬಂಧಗಳನ್ನು ಕಂಟೈನ್ಡ್ ಇನ್ ಸೆಕ್ಷನ್ 37 ಟು ಡಿಪೆಂಡ್ ಯುವರ್ ಸೆಲ್ಫ್. ಓಕೆ, ಈ 35ರಲ್ಲಿ ನಾವೇನು ಮಾಡ್ತೀವಿ, ಯಾರ್ಯಾರಿಗೆ ಈ ಹಕ್ಕು ಇದೆ ಅನ್ನೋದನ್ನು ಹೇಳ್ತೀವಿ. ಒಂದು ಸ್ವಯಂ ರಕ್ಷಣೆ ಹಕ್ಕು, ಮತ್ತು ನನ್ನ ಆಸ್ತಿಪಾಸ್ತಿ ರಕ್ಷಣೆಯ ಹಕ್ಕು ಅಂತಕ್ಕಂಥದ್ದು. ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ನ ಕೊಟ್ಟಿದ್ದೀವಿ ನಾವು. ಏನು ಆಸ್ತಿಪಾಸ್ತಿ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಹೀಸ್ ಓನ್ ಬಾಡಿ, ಸ್ವಂತ ಬಾಡಿ ಆಫ್ ಎನದರ್, ನಿಮ್ಮ ಜೊತೆಗಿರುವಂಥವ್ರದ್ದು ಇರ್ಬೋದು. ಇಟ್ ಮೇ ಬಿ ಆನ್ ಯುವರ್ ಗ್ರೂಪ್ ಅಗೇನೆಸ್ಟ್ ಎನಿ ಅಫೆನ್ಸ್ ಅಫೆಕ್ಟಿಂಗ್ ದ ಹ್ಯೂಮನ್ ಬಾಡಿ. ಮಾನವನ ದೇಹಕ್ಕೆ ವ್ಯತಿರಿಕ್ತವಾಗಿ ಪರಿಣಾಮ ಉಂಟು ಮಾಡುವ ಯಾವ ಅತಿಕ್ರಮಣ ಇದ್ದರೂ ಕೂಡ ನೀವು ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸಬಹುದು. ಯು ಕ್ಯಾನ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್ಸ್ ಆ್ಯಂಡ್ ಯುವರ್ ಗ್ರೂಪ್ ಕ್ಯಾನ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಅನ್ನೋದನ್ನು ನಾವು ಇಲ್ಲಿ ಈ ಎಕ್ಸಾಂಪಲ್ ಮುಖಾಂತರ ನೋಡ್ತೀವಿ. ದೇರ್ ಈಸ್ ಅನದರ್ ಎಕ್ಸಾಂಪಲ್. ಇಫ್ ದ ಪ್ರಾಪರ್ಟಿ ವೆದರ್ ಮೂವೇಬಲ್ ಆರ್ ಇಮ್ಮೂವೇಬಲ್ ಆಫ್ ಹಿಮ್ಸೆಲ್ಫ್ ಆಫ್ ಎನಿ ಅದರ್ ಪರ್ಸನ್ ಅಗೇನ್ಸ್ಟ್ ಎನಿ ಆ್ಯಕ್ಟ್ ವಿಚ್ ಈಸ್ ಎನ್ ಅಫೆನ್ಸ್ ಫಾಲಿಂಗ್ ವಿದಿನ್ ದ ಡೆಫಿನೇಷನ್ ಆಫ್. ನೋಡಿ, ಈ ಅಪರಾಧಗಳಿದ್ದಂತಹ ಸಂದರ್ಭಗಳಲ್ಲಿ ಇಲ್ಲಿ ನಾವು 4 ಅಪರಾಧಗಳನ್ನ ಗುರುತಿಸಿದ್ದೀವಿ. ಒಂದು ಕಳ್ಳತನ ಇರ್ಬೋದು, ಅಥವಾ ಡಕಾಯಿತಿ ಅಥವಾ ದರೋಡೆ ಇರ್ಬೋದು,
ಆಮೇಲೆ ಮಿಸ್ಚೀಫ್, ಮಂಗತನ ಇರ್ಬೋದು, ಅಥವಾ ಟ್ರೆಸ್ಪಾಸ್, ಕ್ರಿಮಿನಲ್ ಟ್ರೆಸ್ಪಾಸ್, ನಾಟ್ ಥಾಟ್ ಟ್ರೆಸ್ಪಾಸ್, ಕ್ರಿಮಿನಲ್ ಟ್ರೆಸ್ಪಾಸ್ ಅಂದರೆ ಬಲಪ್ರಯೋಗ ಮಾಡಿ ಒಳಗೆ ಬರ್ತಕ್ಕಂಥದ್ದು. ಆರ್ ವಿಚ್ ಈಸ್ ಅನ್ ಅಟೆಂಪ್ಟ್, ಇವುಗಳಿಗೆ ಸಂಬಂಧಪಟ್ಟಂತೆ ಅಟೆಂಪ್ಟ್, ಥೆಫ್ಟು, ರಾಬರಿ, ಮಿಸ್ಚಿಫ್ ಇವುಗಳು ಆಗಿರಲಿ ಅಥವಾ ಅದು ಮಾಡುವ ಪ್ರಯತ್ನವಿರಲಿ, ಈ ಎಲ್ಲ ಸಂದರ್ಭದಲ್ಲಿಯೂ ನಮಗೇನಾಗಿದೆ, ಸ್ವರಕ್ಷಣೆಗೆ ಅಧಿಕಾರ ಇದೆ ಅಂತಕ್ಕಂಥದ್ದು. ದೆನ್ ಸೆಕ್ಷನ್ 36 ವಾಟ್ ಇಟ್ ಸೇಸ್, ಲೆಟ್ ಅಸ್ ಸಿ. ಸೆಕ್ಷನ್ 36 talks about attack by unsound people, unsound mind. A youth, see, he is when an act which would otherwise be a certain offense is not offense. ನೋಡಿ, ಅಕಸ್ಮಾತ್ ಈ ರೀತಿಯಾದಂತಹ ವ್ಯಕ್ತಿಗಳು ಮಾಡಿದರೆ, ಯಾರ್ಯಾರು, ಇಂಟಾಕ್ಸಿಕೇಟೆಡ್ ಪರ್ಸನ್, ಮೆಚ್ಯೂರಿಟಿ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಅನ್ಸೌಂಡ್ನೆಸ್ ಆಫ್ ಮೈಂಡ್, ಮಾನಸಿಕ ಅಸ್ವಸ್ಥ ಇರ್ತಕ್ಕಂಥ, ವಿಚಾರವಂತಿಕೆ ಇರಲಾರ್ದಂತಹ ವ್ಯಕ್ತಿ, ಅಥವಾ ನಶೆಯಿಂದ ಕೂಡಿದಂತಹ ವ್ಯಕ್ತಿ, ಇವರುಗಳು ಮಾಡಿದ ಅಪರಾಧವನ್ನು ನಾವು ಅಪರಾಧ ಅಲ್ಲ ಅಂತ ಹೇಳ್ತೀವಿ. ಆದರೆ ಅಂಥವರೇ ಅಟ್ಯಾಕ್ ಮಾಡಿದರೆ ಅವ್ರ ಮಟ್ಟಿಗೆ ಅದು ಅಪರಾಧ ಅಲ್ಲ. ಆದರೆ ನಮ್ಮನ್ನು ಅವ್ರು ಸಾಯಿಸಿಬಿಡ್ತಾರಲ್ವಾ, ಆವಾಗ ಅಂಥವರ ವಿಷಯದಲ್ಲಿಯೂ ಕೂಡ ನಾವು ಪ್ರತಿರೋಧವನ್ನು ವ್ಯಕ್ತಪಡಿಸಿದರೆ, ಸ್ವಯಂ ರಕ್ಷಣೆ ಮಾಡಿಕೊಂಡ್ರೆ ಅದು ಕೂಡ ನಮ್ಮ ವಿಷಯದಲ್ಲಿಯೂ ಅಪರಾಧವಲ್ಲ ಅನ್ನೋದನ್ನು ಈ ಸೆಕ್ಷನ್ನು ನಿಮಗೆ ಹೇಳುತ್ತೆ. ರೈಟ್, ಇದರಲ್ಲಿ ಇಲಸ್ಟ್ರೇಷನ್ ಇದೆ. ಜಡ್, ಎ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್ ಅಟೆಂಪ್ಟ್ಸ್ ಟು ಕಿಲ್ ಎ. ನೋಡಿ, ಅವನು ಅನ್ಸೌಂಡ್ ಮಾಡಿದ್ದಾನೆ, ಅವನು ಏನು ಮಾಡ್ತಾನೋ ಗೊತ್ತಿಲ್ಲ, ಅವನ ಕೈನಲ್ಲಿ ಒಂದು ದೊಡ್ಡ ಮಚ್ಚೋ ಲಾಂಗೋ ಇದೆ, ಅವನು ಓಡಿ ಬರ್ತಾ ಇದ್ದಾನೆ ನನ್ನ ಹೊಡೆಯೋಕ್ಕೆ. ಆವಾಗ ನಾನು ನನ್ನ ಪ್ರತಿರಕ್ಷಣೆಯನ್ನು ಮಾಡಿಕೊಂಡ್ರೆ ಅದು ನನ್ನ ವಿಷಯದಲ್ಲಿಯೂ ಅಪರಾಧವಿಲ್ಲ, ಅವನ ವಿಷಯದಲ್ಲಿಯೂ ಅಪರಾಧವಲ್ಲ. ದಟ್ ಇಸ್ ಎ ಡಿಫ್ರೆಂಟ್ ಇಶ್ಯೂ. ಬಟ್ ಅವನು ನನ್ನ ಸಾಯಿಸೋಕ್ಕಿಂತ ಬಂದು ನಾನು ಅವನೇ ಸಾಯಿಸ್ತೀನಿ ಅಂತ ಇಟ್ಕೊಳ್ಳಿ, ಆವಾಗ ಅದು ಕೂಡ ಅಪರಾಧ ಅಲ್ಲ. ರೈಟ್, ಬಟ್ ಎ ಹ್ಯಾಸ್ ದ ಸೇಮ್ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ವಿಚ್ ಹಿ ವುಡ್ ಹ್ಯಾವ್ ಇಫ್ ಜಡ್ ವೇರ್ ಸೇಮ್. ನೋಡಿ, ಈ ಜಡ್ ಇದಾನಲ್ಲ, ಅವನು ಇನ್ಸೇನೇ ಇರಲಿ ಸೇನೇ ಇರಲಿ, ಅವನಿಗೆ ಮಾನಸಿಕ ಸ್ಥಿತಿಗೆ ಚೆನ್ನಾಗೇ ಇರಲಿ ಚೆನ್ನಾಗಿರ್ಲಾರ್ದಂತ ಇರಲಿ, ಅವನು ಏನು ನಮ್ಮ ಮೇಲೆ ಆಕ್ರಮಣ ಮಾಡ್ತಾವನ್ನ ಆ ಮಾಡುವಂಥ ಆಕ್ರಮಣಕ್ಕೆ ಸರಿಯಾದ ರೀತಿಯಲ್ಲಿ ಅನುಪಾತದ ದೃಷ್ಟಿಯಲ್ಲಿ ನಾವು ಕೂಡ ಪ್ರತಿರೋಧವನ್ನು ಮಾಡಿದರೆ ಅದು ನಮ್ಮ ವಿಷಯದಲ್ಲೂ ಅಪರಾಧ ಆಗೋದಿಲ್ಲ. ಎ ಎಂಟರ್ಸ್ ಬೈ ನೈಟ್ ಎ ಹೌಸ್, ಅಗೇನ್ ಇಟ್ ಈಸ್ ಅಬೌಟ್ ಮಿಸ್ಕನ್ಸೆಪ್ಷನ್, ತಪ್ಪು ಗ್ರಹಿಕೆಯಿಂದ ಆಗುವಂತಹ ಪ್ರಸಂಗಗಳು. ಸೇಮ್ ಕಾನ್ಸೆಪ್ಟ್ ಈಸ್ ಸೇಮ್. ಎ ಎಂಟರ್ಸ್ ಬೈ ನೈಟ್ ಎ ಹೌಸ್ ವಿಚ್ ಈಸ್ ಲೀಗಲಿ, ಹಿ ಈಸ್ ಲೀಗಲಿ ಎಂಟರ್ ಟು. ಅದು ಏದ ಮನೆ, ಎ ಒಂದೇ ಮನೆ, ಅವ ರಾತ್ರಿ ಹೊತ್ತು ಎಂಟರ್ ಆಗ್ತಾನೆ. ಆವಾಗ ಜಡ್ ಏನು ಮಾಡ್ತಾನೆ, ಜಡ್ ಇನ್ ಗುಡ್ ಫೇತ್, ನೋಡಿ ಇಲ್ಲಿ ಅನ್ಸೌಂಡ್ ಅಲ್ಲ, ಇಲ್ಲಿ ಜಡ್ ಈಸ್ ಎ ಸೌಂಡ್ ಪರ್ಸನ್. ಇನ್ ಗುಡ್ ಫೇತ್ ಹಿ ಥಿಂಕ್ಸ್ ದ್ಯಾಟ್ ಎ ಈಸ್ ಎ ಥೀಫ್, ಮನೆ ಓನರ್ನೇ ಕಳ್ಳ ಅಂತ ತಿಳ್ಕೊಂಡ್ಬಿಡ್ತಾನ ಅವನು. ಅದು ಇಟ್ ಈಸ್ ಈಸ್ ಮಿಸ್ಟೇಕ್. ಸದುದ್ದೇಶದಿಂದ ಆ ಮನೆಯನ್ನು ರಕ್ಷಣೆ ಮಾಡುವ ಸದುದ್ದೇಶದಿಂದ ಅವನೇನು ಮಾಡ್ತಾನೆ, ಎ ಮೇಲೆ ಅಟ್ಯಾಕ್ ಮಾಡ್ತಾನೆ. ಹಿಯರ್ ಜಡ್ ಬೈ ಅಟ್ಯಾಕಿಂಗ್ ಎ ಅಂಡರ್ ದಿಸ್ ಮಿಸ್ಕನ್ಸೆಪ್ಷನ್, ತಪ್ಪು ಗ್ರಹಿಕೆಯಿಂದ, ಕಮಿಟ್ಸ್ ನೋ ಅಫೆನ್ಸ್. ಇಲ್ಲಿ ಜಡ್ ಕೂಡ ಏನು ತಪ್ಪು ಮಾಡೋದಿಲ್ಲ. ಯಾಕೆ ಅಂತಂದರೆ ಅವನು ಈ ವ್ಯಕ್ತಿ ಕಳ್ಳ ಅಂದ್ಕೊಂಡು ಆ ರೀತಿಯಾದಂತಹ ಒಂದು ಅಟ್ಯಾಕನ್ನು ಮಾಡ್ತಾನೆ. ಬಟ್ ಹ್ಯಾಸ್ ದ ಸೇಮ್ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅಗೇನ್ಸ್ಟ್ ಜಡ್. ಎಸ್, ನೋಡಿ, ಆಮೇಲೆ ಈ ಜಡ್ಡನ ಮೇಲೆ ಅವನು ಆಕ್ರಮಣ ಮಾಡೋದ್ರಿಂದ ಏನೋ ಅವನ ಮೇಲೆ ಆಕ್ರಮಣ ಮಾಡ್ತಾನೆ. ಆವಾಗ ಹೇಗೂ ಕೂಡ ಆ ಒಂದು ಏನು ಪ್ರತಿರಕ್ಷಣೆಯ ಹಕ್ಕು ಇದೆ ಅನ್ನೋದನ್ನು ನಾವು ಈ ಎಕ್ಸಾಂಪಲಲ್ಲಿ ಕಾಣ್ಬೋದು. ದೆನ್ ವಾಟ್ ಸೆಕ್ಷನ್ 37 ಟಾಕ್ಸ್ ಅಬೌಟ್, ಕೆಲವೊಂದು ವಿಷಯದಲ್ಲಿ ಪ್ರೈವೇಟ್ ರೈಟ್ ಇಲ್ಲ ಅಂತ ಹೇಳ್ತಾರೆ. ದಟ್ ಈಸ್ ದ ಎಕ್ಸೆಪ್ಷನ್ ಕ್ಲಾಸ್. ಆಕ್ಟ್ಸ್ ಅಗೇನ್ಸ್ಟ್ ವಿಚ್ ದೇರ್ ಈಸ್ ನೋ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್. ಕೆಲವೊಂದು ಸಂದರ್ಭದಲ್ಲಿ ಪ್ರೈವೇಟ್ ಡಿಫೆನ್ಸ್ ಇರೋದಿಲ್ಲ ಅನ್ನೋದನ್ನು, ಅವುಗಳ ಉದಾಹರಣೆಗಳನ್ನು ಇಲ್ಲಿ ಕೊಟ್ಟಿದ್ದಾನೆ. 37 ಈಸ್ ಎ ವೆರಿ ಇಂಪಾರ್ಟೆಂಟ್ ಸೆಕ್ಷನ್. ಯಾಕಂದರೆ ಪ್ರೈವೇಟ್ ಡಿಫೆನ್ಸ್ಗೆ ಎಕ್ಸೆಪ್ಷನ್ ಕ್ಲಾಸ್ ಇದು. ಪ್ರೈವೇಟ್ ಡಿಫೆನ್ಸ್ಗೆ ಅಥವಾ ಸ್ವರಕ್ಷಣೆಗೆ ಇರ್ತಕ್ಕಂಥ ಈ ಅಪವಾದಗಳು ಅಂತ ಹೇಳ್ಬೋದು ನಾವು. ನೋಡಿ,
Against an act which does not reasonably cause apprehension of death or of grievous hurt, if done or attempted to be done by a public servant acting in good faith under the color of his office, though that act may not be strictly justifiable by law. ಒಬ್ಬ ಸರ್ಕಾರಿ ಅಧಿಕಾರಿ, ಸರ್ಕಾರಿ ಸೇವಕ ನಿಮಗೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದರೆ ಆ ಅಟ್ಯಾಕು ಏನಾಗಿರಲ್ಲ, ನಿಮ್ಮನ್ನು ಗಾಯ ಮಾಡೋದಾಗ್ಲಿ ಅಥವಾ ಸಾಯಿಸೋದಾಗ್ಲಿ ಇರಲ್ಲ. ಅದನ್ನು ಬಿಟ್ಟು ಬೇರೆ ಅಟ್ಯಾಕ್ ಇರ್ತದೆ, ಸಣ್ಣ ಅಟ್ಯಾಕ್. ಅಂಥ ಸಂದರ್ಭದಲ್ಲಿ ನೀವು ಪ್ರೈವೇಟ್ ಡಿಫೆನ್ಸ್ನ ಈ ಸರ್ಕಾರಿ ಸೇವಕನ ಮೇಲೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಈ 3 ನಿದರ್ಶನಗಳಲ್ಲಿ ನೋಡ್ತೀವಿ. ಇದು ಅದೇ ಥರ ಕಾಣುತ್ತೆ. ಇನ್ ಕೇಸಸ್ ಇನ್ ವಿಚ್ ದೇರ್ ಈಸ್ ಟೈಮ್ ಟು ಹ್ಯಾವ್ ರಿಕೋರ್ಸ್ ಟು ದ ಪ್ರೊಟೆಕ್ಷನ್ ಆಫ್ ದ ಪಬ್ಲಿಕ್ ಅಥಾರಿಟೀಸ್. ನೋಡಿ, ಆ ಪಬ್ಲಿಕ್ ಅಥಾರಿಟಿಗೆ ಏನಾಗುತ್ತೆ, ಅವನಿಗೂ ಪ್ರೊಟೆಕ್ಟ್ ಮಾಡಿಕೊಳ್ಳಿಕ್ಕೆ ಅವನಿಗೂ ಸಮಯ ಇರ್ತದೆ. ಅಂತಹ ಸಂದರ್ಭದಲ್ಲಿ ಅಂದರೆ ಸರ್ಕಾರಿ ಸೇವಕರು ಕೆಲವೊಂದು ಸಲ ಅಟೆಂಪ್ಟನ್ನು ಮಾಡ್ಬೋದು. ಆದರೆ ಆ ಅಟೆಂಪ್ಟ್ ಏನಾಗಿರಬಾರ್ದು, ಡೆತ್ ಅಥವಾ ಗ್ರೀವಿಯಸ್ ಹರ್ಟ್ ಆಗಿರಬಾರ್ದು. ಅಂಥ ಸಂದರ್ಭದಲ್ಲಿ ಅದು ನಾವೇನು ಮಾಡೋಕ್ಕಾಗಲ್ಲ, ಅದಕ್ಕೆ ಅಲ್ಲಿ ನಾವು ಸೆಲ್ಫ್ ಡಿಫೆನ್ಸ್ ತೊಗೊಳಕ್ಕಾಗೋದಿಲ್ಲ. 37 ಕ್ಲಾಸ್ 2 ಏನು ಹೇಳುತ್ತೆ ನೋಡಿ, ಸೆಕ್ಷನ್ 37 ಕ್ಲಾಸ್ 2, ದ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಇನ್ ನೋ ಕೇಸ್ ಎಕ್ಸ್ಟೆಂಡ್ಸ್ ಟು ಇನ್ಫ್ಲಿಕ್ಟಿಂಗ್ ಆಫ್ ಮೋರ್ ಹಾರ್ಮ್ ದ್ಯಾನ್ ಇಟ್ ಈಸ್ ನೆಸೆಸರಿ ಟು ಇನ್ಫ್ಲಿಕ್ಟ್ ಫಾರ್ ದ ಪರ್ಪಸ್ ಆಫ್ ಡಿಫೆನ್ಸ್. ನೀವು ಪ್ರೈವೇಟ್ ಡಿಫೆನ್ಸನ್ನು ಹೆಂಗೆ ಮಾಡಬೇಕು ಅಂತಂದರೆ, ಅವನು ಯಾವ ರೀತಿಯಾದಂತಹ ಒಂದು ಅಟ್ಯಾಕನ್ನು ಮಾಡ್ತಾನೋ ಅದೇ ರೀತಿಯಾದಂತಹ ಅಟ್ಯಾಕನ್ನು ನೀವು ಮಾಡಬೇಕು. ಅಕಸ್ಮಾತ್ ಅವನು ಗ್ರೀವಿಯಸ್ ಹರ್ಟ್ ಮಾಡ್ತಾನೆ ಅಂದರೆ ನೀವು ಗ್ರೀವಿಯಸ್ ಹರ್ಟ್ ಅಟೆಂಪ್ಟ್ ಮಾಡಿದ್ರೆ ತಪ್ಪಿಲ್ಲ. ಅವನು ಗ್ರೀವಿಯಸ್ ಹರ್ಟ್ ಮಾಡ್ತಾನೆ ಅಂತ ಹೇಳಂದು ನೀವು ಅವನು ಮರ್ಡರೇ ಮಾಡೋಂಗಿಲ್ಲ. ದೇರ್ ಶುಡ್ ಬಿ ಎ ಕಾನ್ಸೆಪ್ಟ್ ಆಫ್ ಪ್ರೊಪೋರ್ಷನಾಲಿಟಿ. ನಿಮ್ಮ ಆ್ಯಕ್ಷನ್ನು ಅವನ ಆ್ಯಕ್ಷನ್ಗಿಂತ ತುಂಬ ಎಕ್ಸೆಸಿವ್ ಆಗಿರಬಾರ್ದು. ನಿಮ್ಮ ಮೇಲೆ ಅಟ್ಯಾಕ್ ಮಾಡುವಂತಹ ವ್ಯಕ್ತಿ, ಆಕ್ರಮಣ ಮಾಡುವಂತಹ ವ್ಯಕ್ತಿ ಏನು ಅಟ್ಯಾಕ್ ಮಾಡ್ತಾನೆ ಅದಕ್ಕೆ ಅನುಪಾತದ ರೀತಿಯಲ್ಲಿ ನಿಮ್ಮ ಪ್ರತಿರಕ್ಷಣೆ ಇರಬೇಕು ಅನ್ನೋದನ್ನು ಸೆಕ್ಷನ್ 37 ಸಬ್ ಕ್ಲಾಸ್ 2 ಹೇಳುತ್ತೆ. ಅದಕ್ಕೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಎ ಪರ್ಸನ್ ಈಸ್ ನಾಟ್ ಡಿಪ್ರೈವ್ಡ್ ಆಫ್ ದ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅಗೇನ್ಸ್ಟ್ ಅನ್ ಆಕ್ಟ್ ಡನ್ ಆರ್ ಅಟೆಂಪ್ಟೆಡ್ ಟು ಬಿ ಡನ್ ಬೈ ಎ ಪಬ್ಲಿಕ್ ಸರ್ವೆಂಟ್ ಆಸ್ ಸಚ್ ಅನ್ಲೆಸ್ ಹಿ ನೋಸ್ ಆರ್ ಹ್ಯಾಸ್ reason to believe that the person doing the act is a public servant. ನೋಡಿ, ಒಬ್ಬ ಪಬ್ಲಿಕ್ ಸರ್ವೆಂಟ್ ಏನಾರು ಈ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತಂದರೆ ನಮ್ಗೆ ಅದರ ನಾಲೆಜ್ ಇದ್ದರೆ ಅಲ್ಲಿ ನಮಗೆ ಡಿಫೆನ್ಸ್ ಇರೋದಿಲ್ಲ. ಎಕ್ಸ್ಪ್ಲನೇಷನ್ 2, ಎ ಪರ್ಸನ್ ಈಸ್ ನಾಟ್ ಡಿಪ್ರೈವ್ಡ್ ಆಫ್ ದ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅಗೇನ್ಸ್ಟ್ an act done or attempted to be done by the direction of a public servant unless he knows or has reason to believe that the person doing the act is acting by such direction, or unless such person states the authority under which he acts, or if he has authority in writing, unless he produces such authority if demanded. ಒಬ್ಬ ಸರ್ಕಾರಿ ನೌಕರ ಯಾವುದೇ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಯನ್ನು ನಿಮಗೆ ಪೂರೈಸಿದರೆ ಆವಾಗ ಅವನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ನಿಮ್ಮ ಕಡೆಯಿಂದ ಆಗೋದಿಲ್ಲ. ಎ ಪರ್ಸನ್ ಈಸ್ ನಾಟ್ ಡಿಪ್ರೈವ್ಡ್, ರೈಟ್? ಸೊ ದೆನ್ ಸೆಕ್ಷನ್ 38, ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಆಫ್ ಬಾಡಿ ಎಕ್ಸ್ಟೆಂಡ್ ಟು ಕಾಸಿಂಗ್ ಡೆತ್. ನೋಡಿ, ದಿಸ್ ಈಸ್ ಎ ಸ್ಪೆಷಲ್ ಸಿಚುವೇಶನ್, ವೆರಿ ಸ್ಪೆಷಲ್ ಸಿಚುವೇಶನ್. ಏನು? ವೆನ್ ರೈಟ್ ಆಫ್ ಎ ಪ್ರೈವೇಟ್ ಡಿಫೆನ್ಸ್ ಆಫ್ ಬಾಡಿ ಎಕ್ಸ್ಟೆನ್ಸ್ ಟು ಕಾಸಿಂಗ್ ಡೆತ್ ಅಂದರೆ ಅವನು ಮಾಡುವಂಥ ಕೃತಿ, ದ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಆಫ್ ದ ಬಾಡಿ ಎಕ್ಸ್ಟೆಂಡ್ಸ್ ಅಂಡರ್ ದ ರಿಸ್ಟ್ರಿಕ್ಷನ್ಸ್ ಸ್ಪೆಸಿಫೈಡ್ ಇನ್ ಸೆಕ್ಷನ್ 37 ಟು ದ ವಾಲಂಟರಿ ಕಾಸಿಂಗ್ ಆಫ್ ಡೆತ್ ಆರ್ ಎನಿ ಅದರ್ ಹಾರ್ಮ್ to the assailant if the offense which occasions the exercise of the right be of any of the description hereinafter enumerated. ಇಲ್ಲಿ ಕೆಳಗಡೆ
ಕೆಲವೊಂದು ಲಿಸ್ಟ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಲಿಸ್ಟ್ಗಳನ್ನು ನೋಡೋಣ. ಐ ವಿಲ್ ಕಮ್ ಬ್ಯಾಕ್ ಟು ದಿಸ್ ಅಗೇನ್ ಸೊ ದಟ್ ಐ ಕ್ಯಾನ್ ವೆರಿ ಕ್ಲಿಯರ್ಲಿ ಎಕ್ಸ್ಪ್ಲೇನ್ ಯು ದಿಸ್ ಕಾನ್ಸೆಪ್ಟ್. ಸಿ, such as assault as may be reasonably cause apprehension that death will otherwise be consequence of such assault. ನೋಡಿ, ಇದೊಂದು ಎಂಥ ಸಿಚುವೇಶನ್ ಅಂತಂದ್ರೆ, ಮರಣವು ಸಂಭವಿಸಬಹುದೆಂಬ ಯುಕ್ತಿಯುಕ್ತ ಭೀತಿಯನ್ನು ಉಂಟು ಮಾಡುವಂತಹ ದಾಳಿ. ಇವನ ದಾಳಿ ಹೆಂಗಿರುತ್ತೆ ಅಂತಂದ್ರೆ, ನೀವು ಯೋಚನೆ ಮಾಡಿದರೆ ನಿಮ್ಮ ಸಾವೇ ಖಚಿತ ಅನ್ನುವಂತಹ ಸಂದರ್ಭ. Such an assault as may be reasonably cause the apprehension that grievous hurt will otherwise consequence of such assault. ನಿಮಗೆ ಗಂಭೀರ ಗಾಯವಾಗುವಂತಹ ಸ್ಥಿತಿ ನಿಮ್ಮ ಕಣ್ಣಿಗೆ ಬಿಂಬಿಸ್ತಾ ಇದೆ. ಓಕೆ, an assault with intention of committing rape. ನೋಡಿ, ಆ ವ್ಯಕ್ತಿ ಏನು ಮಾಡೋದಕ್ಕೆ ಬಂದಿದ್ದಾನೆ ಅಂತಂದ್ರೆ, ಆ ಮಹಿಳೆಯನ್ನು ರೇಪ್ ಮಾಡುವುದಕ್ಕೆ ಬಂದಿದ್ದಾನೆ ಅಂತಕ್ಕಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಎನ್ ಅಸಲ್ಟ್ ವಿತ್ ದ ಇಂಟೆನ್ಷನ್ ಆಫ್ ಗ್ರಾಟಿಫೈಯಿಂಗ್ ಅನ್ಯಾಚುರಲ್ ಲಸ್ಟ್, ಅಂದ್ರೆ ಅಸ್ವಾಭಾವಿಕ ಕಾಮತೃಪ್ತಿ ಪಡೆಯುವುದಕ್ಕೋಸ್ಕರ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ ಅನ್ನುವಂತಹ ಸ್ಥಿತಿ ಉದ್ಭವ ಆದಾಗ. ಎನ್ ಅಸಲ್ಟ್ ವಿತ್ ಇಂಟೆನ್ಷನ್ ಆಫ್ ಕಿಡ್ನ್ಯಾಪಿಂಗ್ ಆರ್ ಅಬ್ಡಕ್ಟಿಂಗ್. ನೋಡಿ, ಒಬ್ಬ ವ್ಯಕ್ತಿಯನ್ನು ಕಿಡ್ನ್ಯಾಪ್ ಮಾಡುವ ಉದ್ದೇಶದಿಂದ ನಡೆಸಿದಂತಹ ದಾಳಿ. ಎನ್ ಅಸಾಲ್ಟ್ ವಿತ್ ದ ಇಂಟೆನ್ಷನ್ ಆಫ್ ರಾಂಗ್ಫುಲಿ ಕನ್ಫೈನಿಂಗ್ ಎ ಪರ್ಸನ್, ರಾಂಗ್ಫುಲಿ ಕನ್ಫೈನಿಂಗ್ ಎ ಪರ್ಸನ್ ಅಂಡರ್ ಸರ್ಕಮ್ಸ್ಟಾನ್ಸಸ್ ವಿಚ್ ಮೇ ರೀಸನೇಬಲಿ ಕಾಸ್ ಹಿಮ್ ಟು ಅಪ್ರಿಹೆಂಡ್ ದ್ಯಾಟ್ ಹಿ ವಿಲ್ ಬಿ ಅನೇಬಲ್ ಟು ದ ರಿಕೋರ್ಸ್ ಆಫ್ ದ ಪಬ್ಲಿಕ್ ಅಥಾರಿಟೀಸ್. ಅವ ನಿಮ್ಮನ್ನ ಹೆಂಗೆ ಕನ್ಫೈನ್ ಮಾಡ್ತಾನೆ ಅಂತಂದ್ರೆ, ತಗೊಂಡು ಹೋಗಿ ಇಡ್ತಾನೆ ಅಂತಂದ್ರೆ ಸಾಧ್ಯನೇ ಇಲ್ಲ ನಿಮಗೆ, ಯಾರಿಗೆ ಪೊಲೀಸರಿಗೆ ಅವರಿಗೆ ಹೇಳಕ್ಕೆ ಸಾಧ್ಯತೆಗಳಿಲ್ಲ ಅನ್ನುವಂಥ ಪರಿಸ್ಥಿತಿ ಉಂಟಾದಂತಹ ಸಂದರ್ಭದಲ್ಲಿ. ಅನ್ ಆಕ್ಟ್ ಥ್ರೋಯಿಂಗ್ ಆರ್ ಅಡ್ಮಿನಿಸ್ಟ್ರಿಂಗ್ ಆಸಿಡ್. ನೋಡಿ, ಆಸಿಡ್ ಹಾಕುವಂತ ಒಂದು ಪ್ರಕ್ರಿಯೆ. ಅಟೆಂಪ್ಟ್ ಟು ಥ್ರೋ ಆರ್ ಅಡ್ಮಿನಿಸ್ಟರ್ ಆಸಿಡ್ ವಿಚ್ ಮೇ ರೀಸನೇಬಲಿ ಕಾಸ್ ಗ್ರೀವಿಯಸ್ ಹರ್ಟ್. ಗಂಭೀರ ಗಾಯವನ್ನು ಉಂಟು ಮಾಡುವಂತಹ ಆಸಿಡ್ ಎಸೆಯುವಂತಹ ಪ್ರಕರಣ ಇದ್ದಂತಹ ಸಂದರ್ಭದಲ್ಲಿ. ರೈಟ್, these are all the situations explained in this case. The right of private defense, this is the right of private defense of the body extends under the restrictions specified in 37 to the voluntary causing of death, to the voluntary causing of death of any other harm to the assailant if the offense which occasions the exercise of the right be of any of the descriptions. ಅಂದ್ರೆ ಈ ಕೆಳಗಿನ ಹೇಳಿದಂತಹ ಅಪರಾಧಗಳು ನನ್ನ ಮೇಲೆ, ಅಕ್ರಮಗಳು ನನ್ನ ಮೇಲೆ ಆಗುವ ಸಂದರ್ಭದಲ್ಲಿ ಇಟ್ ಮೇ ಗೋ ಅಪ್ ಟು, ಮೈ ಪ್ರೊಟೆಕ್ಷನ್ ಮೇ ಗೋ ಅಪ್ ಟು ಕಾಸಿಂಗ್ ಆಫ್ ಡೆತ್. ಮೈ ಪ್ರೊಟೆಕ್ಷನ್ ಅಂದ್ರೆ ರೆಸಿಪ್ರೊಕೇಶನ್, ನಾನು ಮಾಡುವಂಥ ಪ್ರತಿಕ್ರಿಯೆ ಯಾವ ಮಟ್ಟಕ್ಕೆ ಹೋಗ್ಬೋದು ಅಂದ್ರೆ ಅವನನ್ನು ಸಾಯಿಸುವಂತಹ ಮಟ್ಟಕ್ಕೆ ಹೋಗಬಹುದು. ಕಲಮು 37 ನಿರ್ದೇಶಿಸಪಡುವ ನಿರ್ಬಂಧಗಳಿಗೆ ಒಳಪಟ್ಟು ದೇಹದ ಸಂರಕ್ಷಣೆಯ ಹಕ್ಕು ದಾಳಿ ಮಾಡುವ ವ್ಯಕ್ತಿಗೆ ಮರಣವನ್ನು ಅಥವಾ ಇತರ ಯಾವುದೇ ಹಾನಿಯನ್ನು ಉಂಟು ಮಾಡುವ, ಉದ್ದೇಶಪೂರ್ವಕವಾಗಿ ಉಂಟು ಮಾಡುವ ಮಟ್ಟಿಗೆ ವಿಸ್ತರಿಸುತ್ತದೆ. ಆದರೆ ಆ ಸಂರಕ್ಷಣೆಯ ಹಕ್ಕನ್ನು ಪ್ರಯೋಗಿಸುವ ಸಂದರ್ಭಕ್ಕೆ ಕಾರಣವು ಈ ಕೆಳಗಿನಂತಿರಬೇಕು. ಕಾರಣವೇನಿರಬೇಕು? ಈ ಕೆಳಗಿನಂತಿರಬೇಕು. ಅಂದ್ರೆ ಈ ಎಲ್ಲ ಸಂದರ್ಭದಲ್ಲಿಯೂ ನಿಮ್ಗೆ ಪ್ರಪೋರ್ಷನಾಲಿಟಿ ಎಲ್ಲಿಗೆ ಹೋಗ್ಬೋದು ಅಂತಂದ್ರೆ, ಅದು ಅವನ ಮರಣವನ್ನು ತೆಗೆದುಕೊಳ್ಳುವಷ್ಟರ ಮಟ್ಟಿಗೂ ಹೋಗ್ಬೋದು. ಯಾವ ಸಂದರ್ಭದಲ್ಲಿ ನಮ್ದು ಡೆತ್ ಆಗ್ತದೆ ಅಂತಕ್ಕಂಥ ಸಂದರ್ಭದಲ್ಲಿ, ಅಥವಾ ಗ್ರೀವಿಯಸ್ ಹರ್ಟ್ ಆಗ್ತದೆ ಅಂತಕ್ಕಂಥ ಸಂದರ್ಭದಲ್ಲಿ, ಅಥವಾ ಅವನು ರೇಪ್ ಮಾಡಲಿಕ್ಕೆ ಬಂದಾನ ಅಂತಕ್ಕಂಥ ಸಂದರ್ಭದಲ್ಲಿ, ಅಥವಾ ಅನ್ಯಾಚುರಲ್ ಸೆಕ್ಸ್ ಮಾಡಲಿಕ್ಕೆ ಬಂದಾನ ಅಂತಕ್ಕಂಥ ಸಂದರ್ಭದಲ್ಲಿ, ಅಥವಾ ಕಿಡ್ನಾಪ್ ಮಾಡಲಿಕ್ಕೆ ಬಂದಿದ್ದಾನೆ ಅನ್ನುವಂತಹ ಸಂದರ್ಭದಲ್ಲಿ, ಅಥವಾ ಅವನನ್ನು ನಮ್ಮನ್ನು ತೆಗೆದುಕೊಂಡೋಗಿ ಅಜ್ಞಾತ ಪ್ರದೇಶದಲ್ಲಿ ಇಡುವಂತಹ ಸಾಧ್ಯತೆ ಇದ್ದಂತಹ ಸಂದರ್ಭದಲ್ಲಿ, ಅವನು ಆಸಿಡ್ ಹಾಕುವಂತಹ ಸಂದರ್ಭದಲ್ಲಿ, ಈ ಎಲ್ಲ ಸಂದರ್ಭಗಳಲ್ಲಿಯೂ ನಮ್ಮ ಪ್ರತಿರೋಧ ಹೇಗಾಗ್ಬೋದು? ಅವನ ಮರಣವನ್ನೇ ತೆಗೆದುಕೊಳ್ಳುವಂತಹ ಅಥವಾ ಅವನಿಗೆ ಗ್ರೀವಿಯಸ್ ಹರ್ಟ್ ಮಾಡುವಂತಹ ಪ್ರಸಂಗ ಆಗಬಹುದು ಅನ್ನೋದನ್ನ ಸೆಕ್ಷನ್ 38 ಹೇಳುತ್ತೆ.
Section 38 talks about all this. So Section 38 says when our reaction, ನಮ್ಮ ಪ್ರತಿರಕ್ಷಣೆ ಎಲ್ಲಿವರೆಗೆ ಹೋಗ್ಬೋದು, ಅವನ ಮರಣವನ್ನು ತೆಗೆದುಕೊಳ್ಳುವವರೆಗೆ ಹೋಗ್ಬೋದು. ಯಾವ ಸಂದರ್ಭದಲ್ಲಿ ಅನ್ನೋದನ್ನು ನಾವು ABCD ಮುಖಾಂತರ ಎಕ್ಸ್ಪ್ಲೇನ್ ಮಾಡಿದ್ದೀವಿ. Section 39. When such right extends to causing any harm other than death. ನೋಡಿ, ಇದು ಎಂಥ ಸಿಚುವೇಶನ್ ಅಂದ್ರೆ ಡೆತ್ ಆಗಬಾರ್ದು. ಇಲ್ಲಿ ನಾವು ಮಾಡುವಂತಹ ರಕ್ಷಣೆ ಅದು ಸಾವಿಗೆ ಕಾರಣ ಆಗ್ಬೋದು. ಇಫ್ ದ ಅಫೆನ್ಸ್ ಬಿ ನಾಟ್ ಆಫ್ ಎನಿ ಡಿಸ್ಕ್ರಿಪ್ಷನ್ ಸ್ಪೆಸಿಫೈಡ್ ಇನ್ 38. ನೋಡಿ, ಸೆಕ್ಷನ್ 38ರಲ್ಲಿ ABCD ಇಂದ ನಾವು ಸೆಕ್ಷನ್ 38ರಲ್ಲಿ ಎಲ್ಲಿವರೆಗೆ G-ವರೆಗೆ A to G. ಸೆಕ್ಷನ್ 38ರಲ್ಲಿ ನಾವೇನು ಮಾಡಿದ್ದೀವಿ, A to G ಸಂದರ್ಭಗಳನ್ನು ವರ್ಣಿಸಿದ್ದೀವಿ. ಆ ಸಂದರ್ಭಗಳು ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ದ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಆಫ್ ದ ಬಾಡಿ ಡಸ್ ನಾಟ್ ಎಕ್ಸ್ಟೆಂಡ್. ಆವಾಗ ನಾವು ರಕ್ಷಣೆ ಮಾಡುವಂತಹ ಒಂದು ನಮ್ಮ ಪ್ರಕ್ರಿಯೆ ಅಲ್ಲ, ಅದು ಏನಾಗುತ್ತೆ, ಇಟ್ ವಿಲ್ ನಾಟ್ ಎಕ್ಸ್ಟೆಂಡ್ ಟು ವಾಲಂಟರಿ ಕಾಸಿಂಗ್ ಆಫ್ ಡೆತ್. ಅವನನ್ನು ಸಾವಿಗೆ ಎಡೆ ಮಾಡಿಕೊಡುವಂತಹ ಪ್ರಸಂಗ ಬರೋದಿಲ್ಲ. ನಾವು ಹೇಳಿದಂತಹ ಪ್ರಕರಣ A to G ಇನ್ ಸೆಕ್ಷನ್ 38 ಏನಿದೆ, ಈ ಸಂದರ್ಭದಲ್ಲಿ ಮಾತ್ರ ಅವನು ಸತ್ರು ತೊಂದರೆ ಇಲ್ಲ, ನಮಗೇನು ನಾವು ಅಪರಾಧಿ ಅಲ್ಲ ಅಂತ. ಉಳಿದ ಸಂದರ್ಭದಲ್ಲಿ ಹಾಗಾಗೋದಿಲ್ಲ. ಬಟ್ ಡಸ್ ಎಕ್ಸ್ಟೆಂಡ್ ಅಂಡರ್ ದ ರಿಸ್ಟ್ರಿಕ್ಷನ್ಸ್ ಸ್ಪೆಸಿಫೈಡ್ ಇನ್ ಸೆಕ್ಷನ್ 37. ಸೆಕ್ಷನ್ 37 ಹೇಳಿದ ನಿರ್ಬಂಧಗಳೇನಿದಾವಲ್ಲ, ಉಳಿದ ಸಂದರ್ಭದಲ್ಲಿ ಅವು ಅಪ್ಲೈ ಆಗ್ತವೆ ಅನ್ನೋದನ್ನು 39ನಲ್ಲಿ ಕ್ಲಾರಿಫೈ ಮಾಡ್ತಾರೆ. ದೆನ್ ಸೆಕ್ಷನ್ 40 ಕಮೆನ್ಸ್ಮೆಂಟ್ ಆ್ಯಂಡ್ ಕಂಟಿನ್ಯೂಯನ್ಸ್ ಆಫ್ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಆಫ್ ಎ ಬಾಡಿ. ನೋಡಿ, ಯಾವಾಗ ಇದು ಪ್ರಾರಂಭ ಆಗ್ತದೆ, ಯಾವಾಗ ನಿಮಗೆ ಅವ ನಮ್ಮನ್ನು ಸಾಯಿಸ್ತಾನೆ, ನಮ್ಮನ್ನು ಹೊಡಿತಾನೆ ಅಂದಾಗ ಪ್ರಾರಂಭ ಆಗುತ್ತೆ. ದ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಆಫ್ ದ ಬಾಡಿ ಕಮೆನ್ಸಸ್ ಆಸ್ ಸೂನ್ ಆಸ್ ಎ ರೀಸನಬಲ್ ಅಪ್ರಹೆನ್ಷನ್ ಆಫ್ ಡೇಂಜರ್ ಆಫ್ ದ ಬಾಡಿ ಅರೈಸಸ್. ನಿಮಗೆ ಅವನು ಈ ರೀತಿ ನಮಗೆ ತೊಂದರೆಯನ್ನು ಮಾಡ್ತಾನೆ ಅನ್ನುವಂತಹ ಒಂದು ಭಯ ನಿಮ್ಮಲ್ಲಿ ಉಂಟಾದಾಗ ನೀವು ಏನು ಮಾಡ್ಬೋದು, ಸ್ವರಕ್ಷಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ಬೋದು. ಓಕೆ, ಫ್ರಾಮ್ ಆನ್ ಅಟೆಂಪ್ಟ್ ಆರ್ ಥ್ರೆಟ್ ಟು ಕಮಿಟ್ ದ ಅಫೆನ್ಸ್ ದೋ ದ ಅಫೆನ್ಸ್ ಮೇ ನಾಟ್ ಹ್ಯಾವ್ ಬಿನ್ ಕಮಿಟೆಡ್. ಅವನು ಅಪರಾಧವನ್ನು ಮಾಡೋ ತನಕ ನಾವು ನಿಂತ್ಕೊಂಡು ಸುಮ್ಮನೆ ನೋಡ್ಬೇಕು ಅಂತೇನಿಲ್ಲ. ಅವನು ನಮ್ಮನ್ನು ಸಾಯಿಸಿ ಮನೆಗೆ ಹೋಗ್ತಾನೆ. ಅವನು ಮಾಡುವಂತಹ ಪ್ರಕ್ರಿಯೆಗಳನ್ನು ನೋಡಿದಾಗ ಇವನು ನನ್ನ ಮೇಲೆ ಈ ರೀತಿಯ ಅಟ್ಯಾಕನ್ನು ಮಾಡ್ಬೋದು ಅನ್ನೋದನ್ನು ನಾನು ಗ್ರಹಿಸಿ, ಅದಕ್ಕೆ ಪ್ರತಿಫಲವಾಗಿ ನಾನು ನನ್ನ ರಕ್ಷಣೆಗೆ ಏನು ಬೇಕೋ ಅದನ್ನು ನಾನು ಮಾಡ್ಕೊಳ್ಬೋದು ಅನ್ನೋದನ್ನು ಈ ಸೆಕ್ಷನ್ನು ಹೇಳುತ್ತೆ. ಯಾವಾಗ ಪ್ರಾರಂಭ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ದೆನ್ ವೆನ್ ದ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಎಕ್ಸ್ಟೆಂಡ್ ಟು ಕಾಸಿಂಗ್ ಡೆತ್. ನೋಡಿ, ನಮ್ಮ ಪ್ರೈವೇಟ್ ಡಿಫೆನ್ಸು ಅವನ ಸಾವಿಗೆ ಕಾರಣ ಆಗುವಂಥ ಸಿಚುವೇಶನ್ ಯಾವಾಗ ಕ್ರಿಯೇಟ್ ಮಾಡ್ತದೆ ಅಂತ. ದ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಆಫ್ ಪ್ರಾಪರ್ಟಿ. ಎಸ್, ಹಿಯರ್ ಪ್ರೈವೇಟ್ ಡಿಫೆನ್ಸ್ ಆಫ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ. ಇಷ್ಟೋ ತನಕ ನಾವು ಜೀವಕ್ಕೆ ಸಂಬಂಧಪಟ್ಟಂತೆ ನೋಡಿದ್ವಿ. ಆ ವ್ಯಕ್ತಿಯ ಜೀವನವನ್ನೇ ತೆಗೆಕ್ಕೆ ಬಂದಿದ್ದಾನೆ ಅವನು ಅಂತ ಹೇಳಂದಾಗ ಅದು ನಮಗೆ ಸೆಕ್ಷನ್ 38 ನಮಗೆ ಗೊತ್ತಾಯಿತು. ಸೆಕ್ಷನ್ 41 ಏನು ಹೇಳುತ್ತೆ, ಇಟ್ ಟಾಕ್ಸ್ ಅಬೌಟ್ ಪ್ರಾಪರ್ಟಿ, ಆಸ್ತಿಯ ಬಗ್ಗೆ ಮಾತಾಡ್ತದೆ. ದ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಆಫ್ ಪ್ರಾಪರ್ಟಿ ಎಕ್ಸ್ಟೆಂಡ್ಸ್ ಅಂಡರ್ ದ ರಿಸ್ಟ್ರಿಕ್ಷನ್ಸ್ ಸ್ಪೆಸಿಫೈಡ್ ಇನ್ 37. ನೋಡಿ, ಇಲ್ಲಿ 38 ಅಪ್ಲೈ ಆಗಲ್ಲ. 37 to the voluntary causing of death or of any other harm to the wrongdoer if the offense of committing which attempting to commit occasions the right exercise of the right be an offense of any description hereinafter enumerated. Here also he is giving the situations, ಯಾವ ಸಂದರ್ಭದಲ್ಲಿ ಅಂತ. ಓಕೆ, ಆ ಸಂದರ್ಭಗಳನ್ನು ಫಸ್ಟ್ ನೋಡ್ಬಿಡೋಣ. ನೋಡಿ, ಒಂದು ದರೋಡೆ, ಇನ್ನೊಂದು ಹೌಸ್ ಬ್ರೇಕಿಂಗ್ ಆಫ್ಟರ್ ಸನ್ಸೆಟ್, ದೆನ್ ಮಿಸ್ಚಿಫ್ ಬೈ ಫೈರ್, ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್, ನೀವು ಮನೆಗೆ ಬೆಂಕಿ ಹಚ್ಚುವಂಥದ್ದು, ಟೆಂಟಿಗೆ ಬೆಂಕಿ ಹಚ್ಚುವಂಥದ್ದು, ಅಂತಹ ಸಂದರ್ಭ. ಮತ್ತು ಇನ್ನೊಂದು ಥೆಫ್ಟ್, ಮಿಸ್ಚಿಫ್ ಆರ್ ಹೌಸ್ ಟ್ರೆಸ್ಪಾಸ್ which as may be reasonably cause apprehension death of grievous hurt. ನೋಡಿ, ಇದರಿಂದ ಸಾವು ಸಂಭವಿಸಬಹುದು. ಓಕೆ, ಸೊ ದಿಸ್ ಇಸ್ ಡಿ. ನೆಕ್ಸ್ಟ್, ಸೊ 4 reasons are given for section 41. ನೋಡಿ, ಸೆಕ್ಷನ್ 41 ಏನು ಹೇಳ್ತದೆ ಅಂದರೆ, ಆಸ್ತಿಯ ಸ್ವರಕ್ಷಣೆಯ ಹಕ್ಕು ಮರಣವನ್ನುಂಟು ಮಾಡೋ ಮಟ್ಟಿಗೆ ಎಕ್ಸ್ಟೆಂಡ್ ಆಗ್ಬೋದು. ಇಲ್ಲೂ ಕೂಡ
ಡೆತ್ವರೆಗೆ ಎಕ್ಸ್ಟೆಂಡ್ ಆಗ್ಬೋದು. ನೀವು ಪ್ರತಿರಕ್ಷೆ ಏನಾಗ್ಬೋದು ಅಥವಾ ಸ್ವರಕ್ಷಣೆ ಏನಾಗ್ಬೋದು, ಅವನು ಸಾಯಿಸುವಂಥ ಸಿಚುವೇಶನ್ಗೆ ಎಕ್ಸ್ಟೆಂಡ್ ಆಗ್ಬೋದು. ಏನು? 37ರ ನಿರ್ಬಂಧಕ್ಕೆ ಒಳಪಟ್ಟು 37ರ ನಿರ್ಬಂಧಕ್ಕೆ ಒಳಪಟ್ಟು ಈ ಎಲ್ಲ ಸಮಸ್ಯೆಗಳು ಸಂಭವಿಸಿದರೆ, ದರೋಡೆ ಆದರೆ, ಹೌಸ್ ಬ್ರೇಕಿಂಗ್ ಆದರೆ, ಅಥವಾ ಫೈರ್ ಇಂಥ ಡೇಂಜರಸ್ ಥಿಂಗ್ಗಳಾದರೆ, ಅಥವಾ ಏನು ಥೆಫ್ಟ್, ಮಿಸ್ಚೀಫ್, ಗ್ರೀವಿಯಸ್ ಹರ್ಟ್ ಆಗುವಂಥ ಸಿಚುವೇಶನ್ ಇವೆಲ್ಲ ನಡೆದ್ರೆ ಆವಾಗ ಏನು ಮಾಡ್ಬೋದು? ನಿಮ್ಮ ಪ್ರತಿರೋಧ ಮರಣಕ್ಕೂ ಹೋಗಿ ತಲುಪಬಹುದು ಅನ್ನೋದನ್ನು ನಮಗೇನಾಗುತ್ತೆ ಸೆಕ್ಷನ್ 41 ಹೇಳುತ್ತೆ. ನೆಕ್ಸ್ಟ್, ವಾಟ್ ಸೆಕ್ಷನ್ 42 says? When such right extends to causing any harm other than death. ನೋಡಿ, ಇಲ್ಲಿ ಪ್ರಾಪರ್ಟಿ ವಿಷಯದಲ್ಲಿ ಅದರ್ ದ್ಯಾನ್ ಡೆತ್ಗೆ ಏನು ಅಂತ. If the offense, the committing of which or the attempting to commit which occasions the exercise of right of private defense be theft, mischief or criminal trespass, not of any of the descriptions said in 41. 41ರಲ್ಲಿ ಏನೇನು ಹೇಳಿದೀವಿ ನಾವು? 41ರಲ್ಲಿ ಹೇಳಿದಂತಹ ಪ್ರಸಂಗಗಳೇನು ಅಂತಂದ್ರೆ, ದರೋಡೆ, ಹೌಸ್ ಬ್ರೇಕಿಂಗ್ ಆಫ್ಟರ್ ಸನ್ಸೆಟ್, ಆಮೇಲೆ ಬೆಂಕಿ ಹಚ್ಚುವಂಥ ಮಿಸ್ಚೀಫ್ಗಳು, ಮತ್ತು ಏನು ಗ್ರೀವಿಯಸ್ ಹರ್ಟ್ ಮಾಡುವಂಥ ಸಿಚುವೇಶನ್ಗಳು. ಈ ಸಂದರ್ಭಗಳನ್ನು ಹೊರತುಪಡಿಸಿ, 41ರಲ್ಲಿ ಹೇಳಿದಂಥ ಸಂದರ್ಭಗಳನ್ನು ಹೊರತುಪಡಿಸಿ, ದ್ಯಾಟ್ ಡಸ್ ನಾಟ್ ಎಕ್ಸ್ಟೆಂಡ್ ವಾಲಂಟರಿ ಕಾಸ್ ಆಫ್ ಡೆತ್ ಬಟ್ ಡಸ್ ಎಕ್ಸ್ಟೆಂಡ್ ಸಬ್ಜೆಕ್ಟ್ ಟು ದ ರಿಸ್ಟ್ರಿಕ್ಷನ್ಸ್ ಇನ್ 37. ನೋಡಿ, ಆವಾಗ ನಿಮ್ಮ ಪ್ರತಿರೋಧ ಅನುಪಾತಕ್ಕೆ ಅನುಗುಣವಾಗಿರ್ಬೇಕು. ಅನುಪಾತಕ್ಕೆ ಅವನು ಏನು ಮಾಡ್ತಾನೋ ಅದಕ್ಕೆ ತಕ್ಕನಾಗೆ ನೀವು ಪ್ರತಿರೋಧ ಮಾಡಬೇಕು. ಅಂದರೆ 41ನಲ್ಲಿ ಮತ್ತು 38ನಲ್ಲಿ ಹೇಳಿರುವಂಥದ್ದೇನಿದೆ ಅದು ಕಾಸಿಂಗ್ ಟು ಡೆತ್ ಎಕ್ಸ್ಟೆಂಡ್ ಆಗುತ್ತೆ, ಉಳಿದ ಸಂದರ್ಭದಲ್ಲಿ ಆಗುವುದಿಲ್ಲ. 42 ಕನ್ನಡದಲ್ಲಿದೆ. ಐ ಥಿಂಕ್ ಯು ಕ್ಯಾನ್ ಟೇಕ್ ಇಟ್ ಡೌನ್. 43, ಕಮೆನ್ಸ್ಮೆಂಟ್ ಆ್ಯಂಡ್ ಕಂಟಿನ್ಯೂಯನ್ಸ್ ಆಫ್ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಆಫ್ ಪ್ರಾಪರ್ಟಿ. ಯಾವಾಗ ಪ್ರಾರಂಭ ಆಗುತ್ತೆ? ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ? ಪ್ರಾಪರ್ಟಿ ವಿಷಯಕ್ಕೆ ಸಂಬಂಧಪಟ್ಟಂಗೆ. ದ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಆಫ್ ಪ್ರಾಪರ್ಟಿ ಬಿಗಿನ್ಸ್ ಆಸ್ ಸೂನ್ ಆಸ್ ರೀಸನೇಬಲ್ ಅಪ್ರಹೆನ್ಷನ್ ಆಫ್ ಡೇಂಜರ್ ಟು ದ ಪ್ರಾಪರ್ಟಿ ಅರೈಸಸ್. ನಿಮ್ಮ ಒಂದು ಆಸ್ತಿಗೆ ಅಪಾಯ ಬಂದಿದೆ ಅನ್ನುವಂತಹದ್ದು ನಿಮಗೆ ಗಮನಿಸಿದರೆ ಆವಾಗಿಂದ ಅದು ಪ್ರಾರಂಭವಾಗುತ್ತೆ. ಸೊ ದಿಸ್ ಇಸ್ ಆಲ್ ಇಂಪಾರ್ಟೆಂಟ್ ವೆನ್ ಯು ಆರ್ ಮೇಕಿಂಗ್ ದಿ ಟ್ರಯಲ್ಸ್. ನೋಡಿ, commences when reasonable offense of danger to property commences. Against theft continues. ನೋಡಿ, ಒಂದು ವೇಳೆ ಥೆಫ್ಟ್ ಆದರೆ ಕಂಟಿನ್ಯೂಸ್ ಟಿಲ್ ದ ಅಫೆಂಡರ್ ಹ್ಯಾಸ್ ಎಫೆಕ್ಟೆಡ್ ಹೀಸ್ ರಿಟ್ರೀಟ್. ಅವ ಬಿಟ್ಟು ಓಡಿ ಹೋಗೋ ತನಕ ಅನ್ನೋದು ಕಂಟಿನ್ಯೂ ಆಗ್ತದೆ ಥೆಫ್ಟ್ ವಿಷಯದಲ್ಲಿ, ರೈಟ್? ದೆನ್ ಅಗೇನೆಸ್ಟ್ ರಾಬರಿ ಕಂಟಿನ್ಯೂಸ್ ಆಸ್ ಲಾಂಗ್ ದ ಅಫೆಂಡರ್ ಅಟೆಂಪ್ಟ್ಸ್ ಟು ರಾಬರಿ, ಅಥವಾ ರಾಬರಿ ಮಾಡುವ ಸಮಯದ ತನಕನೂ ಅದು ಕಂಟಿನ್ಯೂ ಆಗ್ತದೆ. Against criminal trespass continues as long as the offender continues in the commission of criminal trespass ಅಥವಾ ಮಿಸ್ಚೀಫ್. ಎಲ್ಲಿವರೆಗೆ ಮಾಡ್ತಾನೋ ಅಲ್ಲಿವರೆಗೆ ಅದು ಎಕ್ಸ್ಟೆಂಡ್ ಆಗ್ತದೆ. ಓಕೆ, ಸಿಂಪಲ್ ಥಿಂಗ್ಸ್. Against house breaking after sunset and before sunrise continues as long as the trespass which has been begun by such house breaking continues. ಅಲ್ಲಿ ತನಕ ಕಂಟಿನ್ಯೂ ಆಗ್ತದೆ. ಓಕೆ, ಸೊ these are all situations where the condition, ಆ ಒಂದು ಅವ್ರು ಮಾಡುವಂತಹ ಅಪರಾಧ ಕೃತ್ಯಗಳು ಎಲ್ಲಿವರೆಗೆ ಕಂಟಿನ್ಯೂ ಆಗ್ತಾವೆ ಅನ್ನೋದನ್ನು ಸ್ಪೆಸಿಫಿಕ್ ಆಗಿ ನಾವಿಲ್ಲಿ ವರ್ಣನೆ ಮಾಡಿದ್ದೀವಿ. ದೆನ್ ಸೆಕ್ಷನ್ 44, ದ ಲಾಸ್ಟ್ ಸೆಕ್ಷನ್, ವಾಟ್ ಇಟ್ ಟಾಕ್ಸ್ ಅಬೌಟ್. ಲಾಸ್ಟ್ ಸೆಕ್ಷನ್, right of private defense against deadly assault when there is a risk of harm to innocent person. ಒಮ್ಮೊಮ್ಮೆ ಏನಾಗ್ತದೆ, ಈ ನಮ್ಮ ಪ್ರತಿರೋಧವನ್ನು ನಾವು ಮಾಡುವಂತಹ ಸಂದರ್ಭದಲ್ಲಿ, ನಾವು ಪ್ರತಿರಕ್ಷೆಯನ್ನು ಮಾಡುವಂತಹ ಸಂದರ್ಭದಲ್ಲಿ, ಸ್ವಯಂ ರಕ್ಷಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಇನ್ನೋಸೆಂಟ್ ಪರ್ಸನ್ಗೂ ತೊಂದರೆ ಆಗ್ಬೋದು. ದೇರ್ ಮೇ ಬಿ ಎ ಸಿಚುವೇಶನ್ ವೇರ್ ಹೂ ಈಸ್ ನಾಟ್ ಕನೆಕ್ಟೆಡ್. If in the exercise of right of private defense against an assault which reasonably causes apprehension of death. ನೋಡಿ, ನಮಗೆ ಸಾವು ಬರುವಂತಹ ಸ್ಥಿತಿಯೇ ಇರುವಂತಹ ಸಂದರ್ಭದಲ್ಲಿ the defender be so situated
that he cannot effectively exercise the right without the risk of harm to innocent person. ಅವನಿಗೆ ಹೊಡಿಬೇಕು, ಇವನು ನನಗೆ ಹೊಡಿತಾನೆ ಅವನು ಅಂದ್ಕೊಂಡು ಇವನೇನು ಮಾಡಬೇಕು, ಅವನಿಗೆ ಹೊಡಿಬೇಕು, ಅವನಿಗೆ ಇವನು ಹೊಡಿಬೇಕು. ಹೊಡೆಯುವಂಥ ಸಂದರ್ಭದಲ್ಲಿ ಹೊಡೆತ ಅವನಿಗೆ ಬೀಳೋದಿಲ್ಲ, ಪಕ್ಕದಲ್ಲಿ ಅವನು ಏನೂ ಸಂಬಂಧ ಇರಲ್ಲ, ಅವನು ನಿಂತಿರ್ತಾನೆ, ಅವನಿಗೆ ಬೀಳುತ್ತೆ. ಹೀಸ್ ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಎಕ್ಸ್ಟೆಂಡ್ಸ್ ಟು ದ ರನ್ನಿಂಗ್ ಆಫ್ ರಿಸ್ಕ್. ನೋಡಿ, ಆ ರೀತಿ ಆದಾಗಲೂ ಕೂಡ ಆ ವ್ಯಕ್ತಿಗೆ ಪ್ರೈವೇಟ್ ಡಿಫೆನ್ಸ್ ಇದ್ದೇ ಇದೆ ಅಂತ. ಒಬ್ಬ ವ್ಯಕ್ತಿ ತನ್ನ ಸಾವೇ ಎದುರಿಗೆ ಬಂದಾಗ ತಾನು ಆ ಸಾವನ್ನು ತಪ್ಪಿಸಿಕೊಳ್ಳಲು ಪ್ರತಿ ರಕ್ಷಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾರು ನಿಮ್ಮ ಸಾವಿಗೆ ಕಾರಣವಾದಂತಹ ಆಕ್ರಮಣವನ್ನು ಮಾಡಿರ್ತಾರೋ ಅವರನ್ನು ನೀವು ಹೊಡೆಯಕ್ಕೆ ಹೋಗಿ, ಅವರನ್ನು ನೀವು ಹೆದರ್ಸಕ್ಕೆ ಹೋಗಿ, ಅವರನ್ನು ಹೊಡೆಯುವಂತಹ ಬರದಲ್ಲಿ ಯಾವುದೋ ಒಬ್ಬ ಅಮಾಯಕನಿಗೆ ಆ ಹೊಡೆತ ಬಿದ್ದರೂ ಕೂಡ ನಿಮ್ಮದು ತಪ್ಪಲ್ಲ, ನಿಮ್ಮದು ಅಪರಾಧ ಅಲ್ಲ ಅನ್ನೋದನ್ನು ಸೆಕ್ಷನ್ 44 ಹೇಳುತ್ತೆ. ಸೆಕ್ಷನ್ 44 ಹೇಳುತ್ತೆ. ನೋಡಿ, ಅದರದ್ದು ಇಲಸ್ಟ್ರೇಷನ್ ಕೊಟ್ಟಿದ್ದಾರೆ. ಎ ಈಸ್ ಅಟ್ಯಾಕ್ಡ್ ಬೈ ಎ ಮಾಬ್. ಎ ಈಸ್ ಅಟ್ಯಾಕ್ಡ್ ಬೈ ಎ ಮಾಬ್ ಹೂ ಅಟೆಂಪ್ಟ್ ಟು ಮರ್ಡರ್ ಹಿಮ್. ಆ ಮಾಬ್ ಏನಾಗುತ್ತೆ, ಇವನನ್ನು ಸಾಯಿಸಕ್ಕೆ ಒಂದು 10 ಜನ ಬಂದುಬಿಡ್ತಾರೆ. ಈ ಕೆನಾಟ್ ಇಫೆಕ್ಟಿವ್ಲಿ ಎಕ್ಸರ್ಸೈಸ್ ಈಸ್ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್. ನೋಡಿ, ಅವನು ಪರಿಣಾಮಕಾರಿಯಾಗಿ ಅವನು ಪ್ರೈವೇಟ್ ಡಿಫೆನ್ಸ್ ಮಾಡೋಕ್ಕಾಗಲ್ಲ ವಿದೌಟ್ ಫೈರಿಂಗ್ ಆನ್ ದ ಮಾಬ್. ನೋಡಿ, ಅವಾಗ ಏನು ಮಾಡ್ಬೇಕು, ಅವನು ಅಷ್ಟೂ ಜನರು ಏನಿದಾರಲ್ಲ ಅವ್ರು ಎಲ್ಲೆಲ್ಲಿದ್ದಾರೋ ಅಲ್ಲಿ ಗುಂಡು ಹೊಡಿಬೇಕು, ಆ್ಯಂಡ್ ಹಿ ಕ್ಯಾನಾಟ್ ಫೈರ್ ವಿದೌಟ್ ದ ರಿಸ್ಕ್ ಆಫ್ ಹಾರ್ಮಿಂಗ್ ಯಂಗ್ ಚಿಲ್ಡ್ರನ್ ಹೂ ಆರ್ ಮಿಂಗಲ್ಡ್ ವಿತ್ ದ ಮಾಬ್. ಆ ಮಾಬಿನ ಜೊತೆಗೆ ಸಣ್ಣ ಮಕ್ಕಳು ಮಧ್ಯದಲ್ಲಿ ಬಂದುಬಿಡ್ತಾರೆ. ಆವಾಗ ಇವನು ಹೊಡಿಲಿಲ್ಲ ಅಂದ್ರೆ ಇವನು ಸಾಯಿಸ್ತಾರೆ, ಇವನು ಶೂಟ್ ಮಾಡಿದರೆ ಆ ಮಾಬ್ನಲ್ಲಿರುವಂಥವರು ಸಾಯ್ಬೋದು, ಸಣ್ಣ ಮಕ್ಕಳು ಸಾಯ್ಬೋದು. ಎ ಕಮಿಟ್ಸ್ ನೋ ಅಫೆನ್ಸ್. ಆ ಹುಡುಗರು ಸತ್ತು ಹೋದ್ರು ಸೆಲ್ಫ್ ಡಿಫೆನ್ಸ್ಗೋಸ್ಕರ ನೀನು ಮಾಡಿದ್ದು ತಪ್ಪಲ್ಲ ಅನ್ನೋದು ನಮ್ಮ BNS ಹೇಳುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಸೆಲ್ಫ್ ಡಿಫೆನ್ಸ್. ಸೊ ಈ ಸೆಲ್ಫ್ ಡಿಫೆನ್ಸಲ್ಲಿ ನಾವು ಎರಡನ್ನ ಕಲ್ತಿದ್ದೀವಿ. ಒಂದು, ಯಾವುದೇ ಸಂದರ್ಭದಲ್ಲಿ ನಮ್ಮ ಸೆಲ್ಫ್ ಡಿಫೆನ್ಸು ಅನುಪಾತಕ್ಕನುಗುಣವಾಗಿರಬೇಕು. ಅವನೇನು ನಮ್ಮ ಮೇಲೆ ಆಕ್ರಮಣವನ್ನು ಮಾಡ್ತಾನೋ ಆ ಆಕ್ರಮಣಕ್ಕೆ ಸೂಕ್ತವಾದ ರೀತಿಯಲ್ಲಿ ನಾವು ಪ್ರತಿ ಆಕ್ರಮಣವನ್ನು ಮಾಡಬೇಕು, ನಂಬರ್ 1. ಆದರೆ ಯಾವಾಗ ಆ ವಿರೋಧಿಯ ಆಕ್ರಮಣ ನಮ್ಮ ಮರಣವನ್ನೇ ಪ್ರಶ್ನಿಸುವಂತಹ ಇದ್ದಂತಹ ಸಂದರ್ಭದಲ್ಲಿ ನಾವು ಸೀರಿಯಸ್ ಆಗಿ ಅವನ ಮರಣವನ್ನು ತೆಗೆಯುವಂತಹ ಪ್ರಯತ್ನವನ್ನು ನಾವು ಮಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ. ಅಂತಹ ಸಂದರ್ಭದಲ್ಲಿ ಅದು ಇನ್ನೋಸೆಂಟ್ ಬಲಿಯಾದ್ರೂ ನಾವು ತಪ್ಪುಗಾರರಲ್ಲ. ಮತ್ತು ಯಾವ ಸಂದರ್ಭದಲ್ಲಿ ಅದು ಮರಣವನ್ನು ತೆಗೆದುಕೊಳ್ಳುವಂತಹ ಒಂದು ಸಂರಕ್ಷಣೆಯನ್ನು ನಾವು ಮಾಡಬಹುದು ಅನ್ನೋದನ್ನು ಸೆಕ್ಷನ್ 38 ಮತ್ತು 41ನಲ್ಲಿ ಸಂದರ್ಭಗಳನ್ನು ಕೊಟ್ಟಿರುವುದರಿಂದ ಆ ಸಂದರ್ಭಗಳಲ್ಲಿ ಅವನ ಮರಣವನ್ನು ನಾವು ತೆಗಿಬೋದು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇವತ್ತಿನ ವಿಡಿಯೋನ ನಾನಿಲ್ಲಿ ನಿಮಗೆ ಕ್ಲೋಸ್ ಮಾಡ್ತೀನಿ. ಅಂದರೆ ಇದರಿಂದ ನಾವು ಏನು ಮಾಡಿದ್ವಿ ಅಂತಂದರೆ ಜನರಲ್ ಡಿಫೆನ್ಸಿಸ್ಗೆ ಸಂಬಂಧಪಟ್ಟಂತಹ ಎಲ್ಲ ಸೆಕ್ಷನ್ಗಳನ್ನು ಪರಿಪೂರ್ಣವಾಗಿ ನಾವು ಕಂಪ್ಲೀಟಾಗಿ ಈ ಸೆಕ್ಷನ್ಗಳನ್ನು ನೋಡಿದ್ದೀವಿ ಅಂಥೇಳಿ ನಿಮ್ಗೆ ಹೇಳ್ತಾ, ವಿತ್ ದಿಸ್ ದ ಜನರಲ್ ಎಕ್ಸೆಪ್ಷನ್ ಎಂಡ್ಸ್ ಆ್ಯಂಡ್ BNS ಯೂನಿಟ್ 1 ಎಂಡ್ಸ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ BNS ಯೂನಿಟ್ 2ನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನನ್ನ ಪ್ರಕಾರ ಈ ಜನರಲ್ ಸಾಮಾನ್ಯ ಅಪವಾದಗಳಿದಾವಲ್ಲ, ಇದು ಬಹಳ ಮುಖ್ಯ. ಪರ್ಟಿಕ್ಯುಲರ್ಲಿ ಈ ಸೆಲ್ಫ್ ಡಿಫೆನ್ಸ್ ವಿಷಯದಲ್ಲಿ ನಿಮಗೆ ಒಳ್ಳೆಯ ಪ್ರಶ್ನೆನ ಅಂದರೆ ಲಾಂಗ್ ಆನ್ಸರ್ ಪ್ರಶ್ನೆಯನ್ನು ಕೇಳಬಹುದು. ಇದಕ್ಕೆ ಸಂಬಂಧಪಟ್ಟಂಥ ಕೇಸ್ಗಳು ಸಾಕಷ್ಟಿದ್ದಾವೆ. ಆ್ಯಂಡ್ 1 ಕೇಸ್ ಈಸ್ ನಾನಾವತಿ ಕೇಸ್. ನಾನಾವತಿ ವರ್ಸಸ್ ಸ್ಟೇಟ್ ಆಫ್ ಬಾಂಬೆ ಇರಬೇಕು. ನಾನಾವತಿ ವರ್ಸಸ್ ಬಾಂಬೆ, ಸ್ಟೇಟ್ ಆಫ್ ಬಾಂಬೆ ಅಂತೀನಿ ನಾನು. ಈ ಪ್ರಕರಣ ಇರಬೇಕು. ಅನೇಕ ಪ್ರಕರಣಗಳು ಸಿಗ್ತವೆ ನಿಮಗೆ. ಸೆಲ್ಫ್ ಡಿಫೆನ್ಸಲ್ಲಿ ಸಾಕಷ್ಟು ಪ್ರಕರಣಗಳು ಸಿಗ್ಬೋದು. ಅಂಥ ಪ್ರಕರಣಗಳನ್ನು ನೀವು ಸೈಟೇಷನ್ ಮಾಡ್ಬೋದು. ನಾನು ಪ್ರಮುಖವಾಗಿ ಇಲ್ಲಿ ನಿಮಗೆ ಸೆಕ್ಷನ್ಗಳ ಎನಾಲೈಸಿಸನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಉದ್ದೇಶ ಇಷ್ಟೇ. ಈ ಸೆಕ್ಷನ್ಗಳ ಎನಾಲೈಸಿಸನ್ನು ಸ್ಪೆಸಿಫಿಕ್ ಆಗಿ ನಾನು ಯಾಕೆ ಮಾಡಿದ್ದೀನಿ ಅಂದರೆ 2 ಆಯಾಮದಲ್ಲಿ ಪ್ರಶ್ನೆ ಬರ್ತವೆ. ಒಂದು ನಿಮಗೆ ಪ್ರಾಬ್ಲಮ್ಗಳು ಬರ್ಬೋದು, ಇನ್ನೊಂದು ಈ ಪರ್ಟಿಕ್ಯುಲರ್ ವಿಷಯದ ಮೇಲೆ ನಿಮ್ಗೆ ಲಾಂಗ್ ಆನ್ಸರ್ ಕ್ವಶನ್ ಬರ್ಬೋದು. ಉಳಿದ್ರಲ್ಲಿ ಶಾರ್ಟ್ ನೋಟ್ ಕ್ವಶನ್ ಬರುವಂಥ ಚಾನ್ಸ್ ಇದೆ ಅಂತ ಹೇಳ್ತಾ
ನಿಮಗೆ ಮತ್ತೊಂದು ವಿನಂತಿ ಏನು ಅಂತಂದರೆ, ನನ್ನ ವಿಡಿಯೋಗಳು ನಿಮಗೆ ಲೈಕ್ ಆದರೆ ವಿಡಿಯೋಗಳನ್ನ ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತು ನಿಮ್ಮ ಕಮೆಂಟ್ಗಳನ್ನು ಬರೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ಯೂನಿಟ್ 2 ಒಂದನ್ನು ನಾವು ಈಗ ಪ್ರಾರಂಭ ಮಾಡಿ, ಯೂನಿಟ್ 2 ಅಂತೂ ನಿಮ್ಮ ಪರೀಕ್ಷೆ ಬರುವುದರಲ್ಲಿ ನಾನು ಯೂನಿಟ್ 2 ಮುಗಿಸ್ತೇನೆ. ಆದರೆ ನಿಮ್ಮ ಎಕ್ಸಾಮ್ ಟೈಮಲ್ಲಿ ಅದು ಮೊದಲನೇ ಪೇಪರ್ ಇದ್ದರೆ ಏನು ಮಾಡೋಕ್ಕಾಗಲ್ಲ, ಅಥವಾ ಪೇಪರು 15 ದಿವಸ ಹಿಂಗೇನಾದ್ರು ಮುಂದೆ ಹೋಗಿದ್ರೆ ಯೂನಿಟ್ 3ನೂ ನಾವು ಕಂಪ್ಲೀಟ್ ಮಾಡುವಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.